ದೇವರನ್ನೇ ಬಿಡದ ದುಃಖ ಇನ್ನು ಮನುಷ್ಯರನ್ನು ಬಿಟ್ಟಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ವಿಚಾರದಲ್ಲಿ ದುಃಖವಿರುತ್ತದೆ. ಆ ದುಃಖಗಳಿಂದ ಮುಕ್ತರಾಗುವುದಕ್ಕಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ದುಃಖ ಹರಣ ಸ್ತೋತ್ರವನ್ನು ಪಠಿಸಿ. ರಾಯರ ಆಶೀರ್ವಾದದಿಂದ ಭಕ್ತರು ತಮ್ಮ ಎಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆಯಬಹುದು. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಚಾರದ ಬಗ್ಗೆ ದುಃಖವನ್ನು ಹೊಂದಿರುತ್ತಾರೆ. ಆ ದುಃಖದಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ದುಃಖ ಹರಣ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ದುಃಖಗಳೆಲ್ಲವೂ ಮರೆಯಾಗುವುದು ಖಂಡಿತ. ರಾಯರಿಗೆ ಸಮರ್ಪಿತವಾದ ಈ ದುಃಖ ಹರಣ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಪಠಿಸಬಹುದು. ಒಂದು ವೇಳೆ ಪ್ರತಿದಿನ ಪಠಿಸಲು ಸಾಧ್ಯವಾಗದಿದ್ದಲ್ಲಿ ಗುರುವಾರದ ದಿನದಂದು ಮಾತ್ರ ಪಠಿಸಬಹುದು. ಅದೂ ಸಹ ಸಾಧ್ಯವಾಗದಿದ್ದರೆ ನಿಮಗೆ ತುಂಬ ದುಃಖವಾದಾಗಲೂ ಸಹ ನೀವು ಈ ಸ್ತೋತ್ರವನ್ನು ಪಠಿಸಬಹುದು. ಪಠಿಸಲು ಸಾಧ್ಯವಾಗದ ಭಕ್ತರು ಮುಂದಿನ ವಿಡಿಯೋನಲ್ಲಿ ಈ ಸ್ತೋತ್ರ ಪಠಣೆ ಮಾಡಿರುವ ವಿಡಿಯೋ ಹಾಕುತ್ತೇನೆ, ನೀವು ಕೇಳಬಹುದು. ಕೇಳಿದರೂ ಸಹ ನಿಮ್ಮ ದುಃಖಗಳು ದೂರವಾಗುತ್ತದೆ. ಸಮಯದ ಅಭಾವದಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪೂರ್ತಿ ವಿಡಿಯೋ ಹಾಕಲು ಸಾಧ್ಯವಿಲ್ಲ. ಹಾಗಾಗಿ ಆಸಕ್ತಿ ಉಳ್ಳವರು ನನ್ನ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ನಲ್ಲಿ ಚೆಕ್ ಮಾಡಿ. ಲಿಂಕ್ ಬಯೋನಲ್ಲಿದೆ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.